ಭಾರತ್ ಜೋಡೋ ನ್ಯಾಯ ಯಾತ್ರೆ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ 15ನೇ ಶತಮಾನದ ಅಸ್ಸಾಮಿ ಸಂತ ಶ್ರೀಮಂತ ಶಂಕರದೇವ ಅವರ ಜನ್ಮಸ್ಥಳವಾದ ಬಟದ್ರವ ಸತ್ರ ದೇಗುಲಕ್ಕೆ ಹೋಗದಂತೆ ತಡೆ ಹಿಡಿಯಲಾಯಿತು. ಹಿಂದುತ್ವದ ಹೆಸರಿನ ರಾಜಕಾರಣ ಮಾಡ್ತಾ ಇರುವಂತಹ ಪ್ರಧಾನಿ ಮೋದಿ ಮತ್ತು ಅವರದೇ ಪಕ್ಷದ ಅಧಿಕಾರವಿರುವಂತಹ ಅಸ್ಸಾಂನಲ್ಲಿ ಇದೆಯಂಥ ಕೀಳ್ ರಾಜಕೀಯ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವಂತಹ ದಿನವೇ ಸಂತ ಶ್ರೀಮಂತ ಶಂಕರದೇವ ಅವರ ಜನ್ಮಸ್ಥಳವಾದಂತಹ ಬಟದ್ರಾವ ಸತ್ರ ದೇಗುಲಕ್ಕೆ ರಾಹುಲ್ ಗಾಂಧಿ ಭೇಟಿ ನೀಡೋದು ಸರಿಯಲ್ಲ, ಇದು ಅನಗತ್ಯ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅಂತ ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಶ್ವ ಶರ್ಮಾ ಹೇಳ್ತಾ ಇರೋದೇ ನಿಜಕ್ಕೂ ಇಲ್ಲಿ ವಿಚಿತ್ರ ಆಗಿತ್ತು. ರಾಹುಲ್ ಗಾಂಧಿ ಅವರು ಆ ದೇವಾಲಯಕ್ಕೆ ಭೇಟಿ ನೀಡಿದ್ರೆ ಅದೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ. ಅಸ್ಸಾಂ ಸರ್ಕಾರ ಮುಂದೆ ಮಾಡ್ತಾ ಇರುವಂತಹ ನೆಪಾನೆಯಲ್ಲಿ ಬಹಳ ವಿಚಿತ್ರವಾಗಿದೆ. ಆದರೆ ಅದರ ರಾಜಕೀಯ ಮಾತ್ರ ಇದರಿಂದ ಬಟಾಬೈಲಾಗಿದೆ. ನನಗೆ ನಿರ್ಬಂಧ ವಿಧಿಸಿರೋದು ಯಾಕೆ, ನಾನು ಮಾಡಿದಂಥ ಅಪರಾಧ ಆದರೂ ಏನು ಅಂತ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ದಾರೆ. ಇದು ಮೇಲ್ನೋಟಕ್ಕೆ ರಾಹುಲ್ ವಿರುದ್ಧದ ಹೇಮಂತ್ ಬಿಸ್ವ ಶರ್ಮಾ ಹಗೆತನದಂತೆ ಕಂಡರೂ ಕೂಡ ರಾಹುಲ್ ಗಾಂಧಿ ಪ್ರಕಾರ ಶರ್ಮಾ ಒಬ್ಬರೇ ಇಂಥದ್ದೊಂದು ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವರು ತಮಗೆ ಮೇಲಿಂದ ಏನು ನಿರ್ದೇಶನ ಬಂದಿದೆಯೋ ಅದನ್ನು ಪಾಲಿಸಿದ್ದಾರೆ ಅಷ್ಟೇ. ದೇಗುಲಕ್ಕೆ ಯಾರು ಭೇಟಿ ನೀಡಬೇಕು, ಯಾರು ಭೇಟಿ ನೀಡಬಾರ್ದು ಅಂತ ಪ್ರಧಾನಿ ಮೋದಿ ನಿರ್ಧಾರ ಮಾಡ್ತಾರೆಯೇ ಅಂತ ರಾಹುಲ್ ಗಾಂಧಿ ಕೇಳಿದ್ದಾರೆ. ಕಾನೂನು ಸುವ್ಯವಸ್ಥೆ ಬಿಕ್ಕಟ್ಟು ಅಂತ ಹೇಳಲಾಗ್ತಾ ಇದೆ. ಆದರೆ ಕಾನೂನು ಸುವ್ಯವಸ್ಥೆ ಬಿಕ್ಕಟ್ಟಿನ ವೇಳೆ ಕಾಂಗ್ರೆಸ್ ಸಂಸದ ಗೌರವ್ ಗೊಗೊಯ್ ಹೋಗಬಹುದು ಮತ್ತು ಎಲ್ಲರೂ ಹೋಗಬಹುದು, ಆದರೆ ನಾನು ಮಾತ್ರ ಹೋಗುವಂತಿಲ್ಲ ಯಾಕೆ ಅನ್ನೋದು ರಾಹುಲ್ ಗಾಂಧಿ ಪ್ರಶ್ನೆಯಾಗಿತ್ತು. ಪಕ್ಷದ ಸಂಸದ ಗೌರವ್ ಗೊಗೊಯ್ ಹಾಗೂ ಸಿಬಾಮೋನಿ ಬೋರಾ ಅವರಿಬ್ಬರು ಶಂಕರದೇವರ ಜನ್ಮಸ್ಥಳಕ್ಕೆ ಹೋಗೋದಕ್ಕೆ ಅವಕಾಶವನ್ನ ನೀಡಲಾಯಿತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನಾ ಸಮಾರಂಭ ಇರೋದ್ರಿಂದ ಇಲ್ಲಿಯೂ ದೇವಸ್ಥಾನಕ್ಕೆ ಭಕ್ತರ ಸಂಖ್ಯೆಯಲ್ಲಿ ಏರಿಕೆಯಾಗಲಿದೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಲ್ಲಿಗೆ ಭೇಟಿ ನೀಡಿದ್ರೆ ನೂಕುನುಗ್ಗಲು ಉಂಟಾಗಬಹುದು ಅನ್ನುವಂಥ ನೆಪವನ್ನು ಹೇಳಲಾಗಿತ್ತು. ಆದರೆ ಶಂಕರದೇವರ ದೇವಸ್ಥಾನದಲ್ಲಿ ಜನರೇ ಇರಲಿಲ್ಲ, ದೇವಸ್ಥಾನ ಸಂಪೂರ್ಣ ಖಾಲಿ ಇತ್ತು ಅನ್ನೋದು ವರದಿಗಳು ಖಚಿತಪಡಿಸಿವೆ. ಒಳಗೆ ಹೋಗಿದ್ದಂಥ ಸಂಸದ ಗೌರವ್ ಗೊಗೊಯ್ ಕೂಡ ಅದನ್ನೇ ಹೇಳಿದರು. ಹಾಗಿದ್ರೆ ಅಂಥದ್ದೊಂದು ನೆಪವನ್ನ ಮುಂದಿಟ್ಟು ರಾಹುಲ್ ಅವರನ್ನ ತಡೆದಿದ್ರ ಹಿಂದಿರೋದು ರಾಜಕೀಯ ಉದ್ದೇಶ ಅನ್ನೋದೇ ಇಲ್ಲಿ ಸ್ಪಷ್ಟವಾಗುತ್ತೆ ಅಲ್ವೇ? ರಾಹುಲ್ ಅವರಿಗೆ ಪ್ರವೇಶ ನಿರಾಕರಿಸಿದ್ದನ್ನ ಖಂಡಿಸಿ ಮಹಿಳಾ ಕಾಂಗ್ರೆಸ್ ಮುಖಂಡರು ಧರಣಿ ಕುಳಿತರು. ರಾಹುಲ್ ಗಾಂಧಿ ಅವರು ಕೂಡ ಇದರಲ್ಲಿ ಪಾಲ್ಗೊಂಡ್ರು. ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸೋದಿಕ್ಕೆ ಪ್ರಧಾನಿ ಮತ್ತು ಅಸ್ಸಾಂ ಮುಖ್ಯಮಂತ್ರಿ ಅವಕಾಶ ನೀಡದೇ ಇರೋದು ನಾಚಿಕೆಗೇಡಿನ ಸಂಗತಿ ಅಂತ ಕಾಂಗ್ರೆಸ್ ಸೇವಾದಳದ ಮುಖ್ಯಸ್ಥ ಲಾಲ್ಜಿ ದೇಸಾಯಿ ಟೀಕೆ ಮಾಡಿದ್ರು. ಇದು ಘೋರವಾಗಿದೆ. ದೇಶದಲ್ಲಿ ಯಾರು ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನ ಕೂಡ ಪ್ರಧಾನಿ ನಿರ್ಧಾರ ಮಾಡೋದು ದುರಾದೃಷ್ಟಕರ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು.